ಗೆ ಮತ್ತೆ ಸ್ವಾಗತ. ದೇಶದಲ್ಲಿ ಮತಗಳ್ಳತನ ನಡೀತಿದೆ ಅಂತ ರಾಹುಲ್ ಗಾಂಧಿ ದೊಡ್ಡ ಸಮರವನ್ನೇ ಸಾರ್ತಿದ್ದಾರೆ. ಇಂದು ಇದೇ ವೋಟ್ ಚೋರಿ ವಿರುದ್ಧ ಹೊಸ ಬಾಂಬ್ ಒಂದನ್ನು ಸಿಡಿಸಿದ್ದಾರೆ. ಕರ್ನಾಟಕ, ಮಹಾರಾಷ್ಟ್ರದ ಬಳಿಕ ಹರಿಯಾಣದಲ್ಲೂ ಮತಗಳ್ಳತನ ನಡೆದಿದೆ ಅಂತ ಪಿಪಿಟಿ ಪ್ರೆಸೆಂಟೇಷನ್ ಮೂಲಕ ಗಂಭೀರ ಆರೋಪ ಮಾಡಿರೋ ರಾಹುಲ್ ಗಾಂಧಿಗೆ ಕೇಂದ್ರ ಬಿಜೆಪಿ ಆಯೋಗ ಟಕ್ಕರ್ ಕೊಟ್ಟಿದೆ. ಹರಿಯಾಣದಲ್ಲಿ 25 ಲಕ್ಷ ಮತಗಳ್ಳತನ, ಬ್ರೆಜಿಲ್ ಮಾಡೆಲ್ನಿಂದ 22 ಬಾರಿ ವೋಟಿಂಗ್, ದಿ ಹೆಚ್ ಫೈಲ್ಸ್ ಹೆಸರಲ್ಲಿ ರಾಹುಲ್ ಮೆಗಾ ಬಾಂಬ್. ಇಂದು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮತ್ತೆ ಮತಗಳ್ಳತನದ ಗಂಭೀರ ಆರೋಪ ಮಾಡಿದ್ದಾರೆ. 2024ರ ಹರಿಯಾಣ ವಿಧಾನಸಭಾ ಚುನಾವಣೆಯಲ್ಲಿ ಭಾರೀ ಮತದಾರರ ವಂಚನೆ ನಡೆದಿರುವುದಕ್ಕೆ ಸಾಕ್ಷಿ ಇದೆ ಎಂದಿದ್ದಾರೆ. ಹರಿಯಾಣದಲ್ಲಿ 2 ಕೋಟಿ ಮತದಾರರಿದ್ದಾರೆ ಮತ್ತು ಅವರಲ್ಲಿ 25 ಲಕ್ಷ ನಕಲಿ ಮತದಾರರಿದ್ದಾರೆ ಅಂತ ರಾಹುಲ್ ಗಾಂಧಿ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. Is she from Haryana? You sure? You absolutely sure she's not from Haryana? Okay, but she votes 22 times in Haryana and she votes in 10 different booths in Haryana and she's got multiple names: Seema, Sweetie, Saraswati, Rashmi, Vimla. Now what's interesting about this and why I'm opening with this slide, go back please. Why I'm opening with this slide is because this happens in 10 booths. ರಾಹುಲ್ಗೆ ಚುನಾವಣಾ ಆಯೋಗದ ಟಕ್ಕರ್. ಹರಿಯಾಣ ವೋಟ್ ಚೋರಿ ಆರೋಪಕ್ಕೆ ಬಿಜೆಪಿ ಲೇವಡಿ. ರಾಹುಲ್ ಗಾಂಧಿ ಆರೋಪಗಳಿಗೆ ತಕ್ಷಣ ಪ್ರತಿಕ್ರಿಯಿಸಿರೋ ಚುನಾವಣಾ ಆಯೋಗ ಹರಿಯಾಣದಲ್ಲಿ ಮತದಾರರ ಪಟ್ಟಿಯ ವಿರುದ್ಧ ಯಾವುದೇ ಅಧಿಕೃತ ಮೇಲ್ಮನವಿಗಳು ದಾಖಲಾಗಿಲ್ಲ ಅಂತ ಸ್ಪಷ್ಟಪಡಿಸಿದೆ. ಇನ್ನು ರಾಹುಲ್ ಆರೋಪಕ್ಕೆ ಕೇಂದ್ರ ಸಚಿವ ಕಿರಣ್ ರಿಜಿಜು ಕೂಡ ಪ್ರತಿಕ್ರಿಯಿಸಿದ್ದು, ಈ ರೀತಿ ಪದೇ ಪದೇ ಸುದ್ದಿಗೋಷ್ಠಿ ನಡೆಸಿ ಸುಳ್ಳು ಆರೋಪ ಮಾಡುವುದು ರಾಜಕೀಯ ನಾಟಕವಾಡ್ತಿದ್ದಾರೆ. ಬಿಹಾರ ಚುನಾವಣೆಗೂ ಮುನ್ನ ರಾಹುಲ್ ಗಾಂಧಿ ಜನರ ಗಮನವನ್ನ ಬೇರೆಡೆ ಸೆಳೆಯಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಟಾಂಗ್ ಕೊಟ್ಟರು. ಕಾಂಗ್ರೆಸ್ ಪಾರ್ಟಿ जो कांग्रेस की विफलता को राहुल गांधी के सर में फोड़ने के बजाय ईवीएम को फोड़ रहे हैं. वोट चोरी का क्या अर्थ होता है? खुद को इतने साल उनके परिवार इस देश को चलाया, तो क्या वोट चोरी से ही चलाया था क्या? कोई इस तरह कंसेप्ट नहीं है. ये उनको आइडिया कोई देश से बाहर बैठ करके ये उसको पॉइंट्स देते हैं, आइडिया देते हैं, हमारा देश को बदनाम करने के लिए उसको फीड करते हैं और उसको लाउड स्पीकर की तरह वो यहाँ बजा बजा के बोल रहे हैं. ऐसा कोई चीज़ है ही नहीं. हम तो लोकतंत्र में और लोकतांत्रिक व्यवस्था में विश्वास करने वाले लोग हैं. हम लोग मामूली मेहनत करते हैं क्या? ಗೆದ್ದರೆ ಪ್ರಜಾಪ್ರಭುತ್ವ, ಸೋತರೆ ವೋಟ್ ಚೋರಿನ ರಾಗ ವಿರುದ್ಧ ಆರ್ ಅಶೋಕ್ ನಿಗಿ ನಿಗಿ ಕೆಂಡ. ಚುನಾವಣಾ ಆಯೋಗದ ವಿರುದ್ಧ ಟಗರು ಡಿಚ್ಚಿ. ರಾಹುಲ್ ಗಾಂಧಿ ಹೇಳಿಕೆ ವಿರುದ್ಧ ರಾಜ್ಯ ಬಿಜೆಪಿ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ. ವಿದೇಶದಲ್ಲಿ ಭಾರತವನ್ನ ರಾಹುಲ್ ಗಾಂಧಿ ಕಡೆಗಣಿಸುತ್ತಿದ್ದಾರೆ. ರಾಹುಲ್ ಗಾಂಧಿ ಅವರು ಇಟಲಿಯನ್ನ, ಇಂಡಿಯನ್ನ, ವೋಟ್ ಚೋರಿಯಾದ್ರೆ ಕಾಂಗ್ರೆಸ್ ಹೇಗೆ ಗೆಲುವು ಸಾಧಿಸಿದೆ ಅಂತ ಪ್ರಶ್ನಿಸಿದ್ರು. ರಾಹುಲ್ ಗಾಂಧಿಗೆ ಇಡೀ ದೇಶದಲ್ಲಿ ಎಲ್ಲೂ ಗೆಲ್ಲಕ್ಕೆ ಯೋಗ್ಯತೆ ಇಲ್ಲ. ಯೋಗ್ಯತೆ ಇದ್ದಕ್ಕಂಥವ್ರು ಅದೇನು ಹೇಳ್ತಾರಲ್ಲ, ಕುಣಿಯಕ್ಕಾಗದೇ ಇದ್ದವರು ನೆಲ ಡೊಂಕು ಅಂದ್ರಂತೆ. ಕುಣಿಯಕ್ಕಾಗದೇ ಇರೋರು ನೆಲ ಡೊಂಕು ಅಂದರು. ಆ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ ಪಾರ್ಟಿ. ಇಷ್ಟು ವರ್ಷ ಈಗ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ತಂದಿದ್ದು ಯಾರಪ್ಪ? ನಾವಾ ತಂದಿದ್ದು, ಕಾಂಗ್ರೆಸ್ ಅವರೇ ತಂದಿದ್ದು. ಈಗ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ನೇ ಸರಿ ಇಲ್ಲ ಅಂತ ಹೇಳ್ತಾರೆ. ಇವರೇ ತಂದಂಥ ಸ್ಕೀಮು ಇವರೇ ಇವತ್ತು ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಮತ್ತು ಕರ್ನಾಟಕದಲ್ಲಿ ವೋಟ್ ಚೋರಿ ಅಂತ ಹೇಳಿ ಅಭಿಯಾನನೇ ಮಾಡಿದ್ರು. ವೋಟ್ ಚೋರಿ ಆಗಿದ್ರೆ ಕಾಂಗ್ರೆಸ್ ಸರ್ಕಾರ 136 ಸೀಟ್ ಹೆಂಗೆ ಬಂತು? ಇವ್ರು ಚೋರಿ ಮಾಡಿರೋದ್ರಿಂದನೇ ತಾನೇ ಆಗಿರೋದು. ಒಟ್ಟಾರೆ ನಾಳೆ ಬಿಹಾರ ಎಲೆಕ್ಷನ್ ಬೆನ್ನಲ್ಲೇ ರಾಹುಲ್ ಗಾಂಧಿ ಹರಿಯಾಣ ವೋಟ್ ಚೋರಿ ಆರೋಪ ದೇಶಾದ್ಯಂತ ಸಂಚಲನ ಸೃಷ್ಟಿಸಿದೆ. ದಿವ್ಯಲತಾ ಮೂಡಿಗೆರೆ, ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.